ಅಂದ್ರೆ ಈ ಪಶ್ಚಿಮ ಘಟ್ಟದ ತಪ್ಪಲು ಏನಿದೆ, ಇಡೀ ನಮ್ಮ ಈ ಸಮಗ್ರ ಕರಾವಳಿ ಏನಿದೆ, ಇದನ್ನ ನಾವು ಈಶ್ವರನ ಹೂದೋಟ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲ ಎನರ್ಜಿ ಇದೆ. ಹಾಗೂ ಹಿರಿಯ ರಾಘವೇಂದ್ರ ಶೆಟ್ಟಿ ಅವರು. ಆದ್ರೆ ಇವತ್ತು ಬ್ರಹ್ಮಾವರದಲ್ಲಿ ನಡೀತಾ ಇರುವಂತಹ ಈ ಅಭಿಮತ ಸಂಭ್ರಮಕ್ಕೆ ನಮ್ಮನ್ನ ಕರೆದು ಈ ಒಂದು ವೇದಿಕೆನ ಕಲ್ಪಿಸಿಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ಎಷ್ಟು ಎನರ್ಜಿ ಇದೆ ಇಲ್ಲಿ ದಯವಿಟ್ಟು ಫಸ್ಟ್ ಆಫ್ ಆಲ್ ಎಲ್ಲರೂ ಹೇಳ್ತಾರೆ ನಿಮ್ಮ ದಕ್ಷಿಣ ಭಾಗದ ಕಡೆ ಸ್ವಲ್ಪ ಬಂದ್ರೆ ಅವರು ಸ್ವಲ್ಪ ಸೈಲೆಂಟಾ ಅಂತ. ಏನ್ ಅಟ್ಲೀಸ್ಟ್ ಸ್ವಲ್ಪ ಸೌಂಡ್ ಮಾಡ್ಬೋದಲ್ವಾ? ಈ ಕಡೆ ರೈಟ್ ಸೈಡ್ ಎಲ್ಲರೂ ಒಂಚೂರು ಸೌಂಡ್ ಮಾಡಿ ನೋಡುವ. ಹೇಗಿರ್ಬೇಕು? ಈ ಕಡೆ ಲೆಫ್ಟ್ ಸೈಡು ಸೂಪರ್. ನನಗೆ ಅನ್ಸ್ತಾ ಉಂಟು ಇಲ್ಲಿ ಸ್ವಲ್ಪ ಬಾಯ್ಸ್ ಜೋರಿದ್ದಾರ ಅಂತ ಹುಡುಗಿರಿಗಿಂತ, ಅಥವಾ ಹೆಣ್ಮಕ್ಳು ಜೋರಿದಾರ? ಓಕೆ, ಹೆಣ್ಮಕ್ಳು ಎಷ್ಟು ಜನ ಇದ್ದೀರಾ? ಸ್ವಲ್ಪ ಸೌಂಡ್ ಮಾಡಿ ನೋಡೋಣ. ಓಕೆ, ನಮ್ಮ ಬಾಯ್ಸ್ ಗಂಡ್ ಮಕ್ಳು ಎಷ್ಟು ಜನ ಇದ್ದೀರಿ? ಸ್ವಲ್ಪ ಸೌಂಡ್ ಮಾಡಿ ನೋಡೋಣ. ಸಾರ್ಥಕಗೊಂಡಿದೆ. ನನ್ನ ಅನೇಕ ಆತ್ಮೀಯರಿದ್ದಾರೆ, ಎಲ್ಲರಿಗೂ ನಾನು ಮತ್ತೆ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ನನಗೆ ಈ ಒಂದು ಆಹ್ವಾನವನ್ನು ನೀಡಿ ಈ ಒಂದು ಸೌಭಾಗ್ಯವನ್ನು ನಮಗೆ ತಾವೆಲ್ಲರೂ ಕೊಟ್ಟಿದ್ದೀರಾ. ವಿಶೇಷವಾಗಿ ನಮ್ಮ ರಿಷಬ್ ಸರ್ ಇದ್ದಾರೆ, ಭಾಳ ಹೆಮ್ಮೆ. ಅವರ ಈ ಒಂದು ಸಾಧನೆ ನಿಜಕ್ಕೂ ಸ್ಫೂರ್ತಿದಾಯಕ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮವರು, ನಮ್ಮವರು ರಿಷಬ್ ಅವರು ಇಲ್ಲಿದ್ದಾರೆ. ಇನ್ನೊಂದು 3 ಹಾಡು ಹಾಡಿ ನಾನು ಸಿಂಗಾರ ಸಿರಿ ಹಾಡನ್ನು ಹಾಡ್ತೀನಿ ಸರ್.
ಬಗ್ಗೆ ಹಾಡ್ತಾ ಕೂತ್ವಿ. ಆವಾಗ ಈ ಓಪನಿಂಗ್ ಅಲ್ಲಿ ಒಂದು ಆ ಕುಂದಾಪುರದ ಭಾಷೆ ಜನಪದ ಸಾಲುಗಳು, ಅದ್ರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ವಿ. ಮತ್ತೆ ಅವ್ರಿಗೆ ಎಷ್ಟು ವಿಶೇಷವಾಗಿ ಈ ನಾಡಿನ ಈ ವಿಷಯಗಳನ್ನ ಸಣ್ಣ ವಿಷಯಗಳನ್ನ ಎಷ್ಟು ಸ್ಟಡಿ ಮಾಡಿದ್ದಾರೆ, ಇದ್ರ ಬಗ್ಗೆ ಬಹಳ ಚರ್ಚೆ ಮಾಡಿದ್ರು. ಆಮೇಲೆ ನಾನು ಹೇಳಿದೆ, ಅವ್ರು ಯಾರು ಸರ್ ಹಾಡಿದ್ದು, ಎಷ್ಟು ಚೆನ್ನಾಗಿ ಹಾಡಿದ್ರು ಅಲ್ಲ ಅವ್ರು. ನಮ್ಮ ಅಜ್ಜ ಸರ್, ನಾವು ಚಿಕ್ಕನಿಂದ ಅವ್ರು ನೋಡಿ ಬೆಳೆದಿರೋದು, ಅದಕ್ಕೆ ಅವ್ರನ್ನ ಕರೆ. ನನಗೆ ಸರ್ ಅವ್ರು ಏನಾದ್ರು ಇವತ್ತು ಇಲ್ಲಿರ್ಬೋದಾ, ಇಲ್ಲೇ ಇರ್ತಾರೆ ನಿಂತ್ಬಿಟ್ಟು ಸಡನ್ ಆಗಿ ಫೋನ್ ಮಾಡಿದ್ರು. ಮಾಡಿದ್ರೆ ಕರೆಗೆ ಹೋಗ್ಬಿಟ್ಟು ಆ ಕಲಾವಿದರು ಬಂದಿದ್ದಾರೆ ಸರ್. ಇವತ್ತು ಒರಿಜಿನಲ್ ಯಾರು ಹಾಡಿದ್ದಾರೆ ಕೈಗೆ ನನ್ನ ಸೌಭಾಗ್ಯ. ನಾನು ಮೊದಲನೇ ಬಾರಿ ಅವರೊಂದಿಗೆ ಈ ಹಾಡನ್ನು ಇವತ್ತು ಹಾಡ್ತಾ ಇದ್ದೀನಿ ಬ್ರಹ್ಮಾವರದಲ್ಲಿ. ಇದು ಒಂದು ಐತಿಹಾಸಿಕ ಕ್ಷಣ. ನಿಜ ಹೇಳ್ಬೇಕಂದ್ರೆ ವಿ.ಪಿ. ಸರ್ ಹೇಳಿದ ಹಾಗೆ ಆ ಹಾಡಿಗೆ ಮತ್ತಷ್ಟು ಶಕ್ತಿ ತುಂಬಿದಂತಹ ಧ್ವನಿ, ಜನಪದ ಲೋಕದ ಧ್ವನಿ. ಆ ಧ್ವನಿಯನ್ನ ಇವತ್ತಿಗೂ ಕೂಡ ಜೀವಂತವಾಗಿ ಇಡಿಸ್ಬೇಕು ಅಂತ ಹೇಳಿ ರಿಷಬ್ ಶೆಟ್ಟಿ ಸರ್ ಅವರು ಆ ಧ್ವನಿಯನ್ನು ಅಷ್ಟು ಚೆನ್ನಾಗಿ ಕಾಪಾಡಿಕೊಂಡು ಹಾಡಿಗೆ ಬಳಸ್ಕೊಂಡಿರೋದ್ರಿಂದ ನಿಮ್ಮೆಲ್ಲರ ಅಭಿನಂದನೆ, ಚಪ್ಪಾಳೆ ಬರಬೇಕು. ನಾಗರಾಜ್ ಪನ್ನೂರ್ ವಲ್ತೂರ್ ಸರ್ಗೆ ದಯವಿಟ್ಟು ಒಂದು ಗೌರವದ ಚಪ್ಪಾಳೆ ಪ್ಲೀಸ್. ಅದಕ್ಕೆ ಇವತ್ತಿಷ್ಟು ಶ್ರೀಮಂತವಾಗಿರೋದು. ಇವರ ಮುಗ್ಧತೆಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಅವ್ರು ಎಷ್ಟು ಇನ್ನೋಸೆಂಟ್ ಆಗಿ, ಎಷ್ಟು ಮುಗ್ಧತೆಯಿಂದ ಬಂದು ಹಾಡನ್ನ ಹಾಡಿದ್ರು, ಎಷ್ಟು ಪ್ರೀತಿಯಿಂದ ಹಾಡಿದರೆ. ಒಂದು ಗೌರವದ ಚಪ್ಪಾಳೆ ಬರಬೇಕು. ಇವರು ಇವತ್ತಿಗೂ ಕೂಡ ನಮ್ಮ ಜನಪದ ಕಲೆಯನ್ನ ಕಾಪಾಡ್ತಾ ಇರುವಂತಹ ಕಲಾವಿದರು. ಬಸರೂರಿನಂದು ಹೂವಿನ ವಿಚಾರ ನಾನು ಹೇಳಿದ್ದೀನಿ. ಆದರೆ ಈ ಬ್ರಹ್ಮವರದ ಒಂದು ಸಭಾಂಗಣಕ್ಕೆ ಬಸರೂರ ಅಪ್ಪಣ್ಣ ಹೆಗಡೆಯವರ ಅದು ದೊಡ್ಡ ವಿಚಾರ. ನಾನು ಆ ಹಾಡನ್ನು ಹೇಳುವಾಗ ಜಾನಪದ ಹಾಡಬೇಕೆ ಅಂತ ಹೇಳಿದರು. ಪತ್ರದ ಬರೆದ ಹಾಡಲ್ಲ, ನಿನ್ನ ನೆನಪಿನ ಹಾಡನ್ನು ಹಾಡಬೇಕಂತ ಹೇಳಿದ್ದಾರೆ ಅವರು. ಆವಾಗ ನಾನು ಹೇಳಿದ್ದೀನಿ ಬಸರು ವಿಚಾರ ಮತ್ತು ಕಂಬಳದ ವಿಚಾರ ಬೇರೆ ಹಾಡಿದ್ದೇನೆ. ಅದು ಕೂಡ ಇಲ್ಲಿವರೆಗೂ ಸೀಮಿತವಾಗಿ ಉಂಟು. ಮುಂದೂ ಕೂಡ ಆ ಬ್ರಹ್ಮವರದ ಮಹಾಲಿಂಗೇಶ್ವರ, ಉಡುಪಿಯ ಶ್ರೀಕೃಷ್ಣ ಸ್ವಾಮಿ, ಮಾರಣಿಕರ ಬ್ರಹ್ಮಲಿಂಗೇಶ್ವರ, ಕೊಲ್ಲೂರು ಮುಖಾಂಬಿಕೆ ಒಳ್ಳೆಯದಾಗಲಿ, ಶುಭವಾಗಲಿ. ನಮಗೆ ಕೊಟ್ಟಂತಹ ಕನ್ನಡದ ಹೆಮ್ಮೆ, ಕನ್ನಡದ ಗರ್ವ, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ the one and only G1 star ರಿಷಬ್ ಶೆಟ್ಟಿ ಸರ್. ಎಷ್ಟು ಹೆಮ್ಮೆಯಿಂದ ಇಡೀ ಭಾರತಕ್ಕೆ, ವಿಶ್ವಕ್ಕೆ ಸಾರಿದಂತಹ ನಮ್ಮೆಲ್ಲರ ನೆಚ್ಚಿನ ರಿಷಬ್ ಶೆಟ್ಟಿ ಸರ್ಗೆ ಬನ್ನಿ ಒಂದು ದೊಡ್ಡ ಚಪ್ಪಾಳೆ. ಬ್ರಹ್ಮಾವರ ಬರ್ತಾ ಇರಬೇಕು, ಚಪ್ಪಾಳೆ ಇಲ್ಲ ಹಾಗಿಲ್ಲ. ಅದು ಯಶಸ್ಸಿನ ಕಿರೀಟ. ಆ ಕಿರೀಟಕ್ಕೆ ಎಷ್ಟು ಚಪ್ಪಾಳೆ ಹೊಡೆದ್ರೆ ಕಮ್ಮಿನೇ. ಒಂದು ಗೌರವದ ಚಪ್ಪಾಳೆ ಹೊರಬೇಕು ನಮ್ಮ ಡಿ1 ಸ್ಟಾರ್ ರಿಷಬ್ ಶೆಟ್ಟಿ ಸರ್ಗೆ. ಶೆಟ್ರೆ, ಕಾಂತಾರದ ಯಶಸ್ಸಿನ ನಂತರ
ಇವತ್ತು ನಿಮ್ಮನ್ನ ಬ್ರಹ್ಮಾವರದಲ್ಲಿ ಈ ವೇದಿಕೆಯಲ್ಲಿ ನೋಡ್ತಾ ಇರೋದು ಅದೆಷ್ಟು ಅಭಿಮಾನಿಗಳ ಕನಸು ನನಸಾಗ್ತಾ ಇರೋಂಥ ಕ್ಷಣ. ಮೊದಲನೇದಾಗಿ ಆಗಿಂದ ನಿಮ್ಮ ಮಾತನ್ನ ಕೇಳಬೇಕು ಅಂತ ಕಾಯ್ತಾ ಇರುವಂತ ಎಲ್ಲ ಡಿವೈನ್ ಸ್ಟಾರ್ ಅಭಿಮಾನಿಗಳನ್ನ ಕುರಿತು ಒಂದೆರಡು ಮಾತು. ಹುಷಾರಿದ್ರಿಯಾ? ಅಂದ್ರೆ ನಾವು ಊರ್ ಬದಿಯವ್ರ ಹಾಗೆ ಅಂತಾರ ಶುರು ಮಾಡ್ರೆ ಮತ್ತೆ ನಿಲ್ಸುದಿಲ್ಲ. ಅದಕ್ಕೆ ನಾಲ್ಕು ಲೈನ್ ಹಾಡು ಕೇಳ್ರು ಹಾಡ್ತಾನೆ ಇಟ್ಕೊಂಡೆ. ನಾವು ಅಷ್ಟೇ ವಿಜಯಪ್ರಕಾಶ್ ಸರಿ ಹಾಡು ಕೇಳಿದಿಲ್ಲ ಎನ್ಸ್ಕೊಂಡೆ. 6 ಲಾಸ್ಟ್ ಇವತ್ತು ಬಿಟ್ಟ ಅಲ್ಲಿ ಖುಷಿ ಆಯ್ತಾ. ವಿಜಯಪ್ರಕಾಶ್ ಸರ್ ಓಂ ಶಿವೋಂ ಹಾಡೋದಿಗೆ ಒಂದು ಮಾತಾಡಿದ್ರು ಹಾಡು ಮುಗದಳಿಕೆ ಎಂತ ಅಂದ್ರೆ ಇವತ್ತು ಹಾಡ್ಬೇಕಾದ್ರೆ ಈ ಬ್ರಹ್ಮಾವರದಲ್ಲಿ ನನಗೆ ಒಂದು ಕರೆಂಟ್ ಹೊಡೆದಂಗೆ ಆಯ್ತು ಅಂತ ಅನ್ಕೊಂಡು. ಯಾಕಂದ್ರೆ ಈ ಪಶ್ಚಿಮ ಘಟ್ಟದ ತಪ್ಪಲು ಏನಿದೆ, ಇಡೀ ನಮ್ಮ ಈ ಸಮಗ್ರ ಕರಾವಳಿ ಏನಿದೆ, ಇದನ್ನ ನಾವು ಈಶ್ವರನ ಹೂದೋಟ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲ ಎನರ್ಜಿ ಇದೆ. ನಮ್ಮ ದೈವ ದೇವರು, ನಮ್ಮ ನಂಬಿಕೆ ಇವೆಲ್ಲವೇ ಕಾಂತಾರ. ಸೊ ಇಂಥ ನಾಗನಂತಹ ಎಷ್ಟೋ ಕಲಾವಿದರುಗಳಾಗ್ಬೋದು, ಎಷ್ಟೋ ನಮ್ಮ ಬುಡಕಟ್ಟು ಸಮುದಾಯ ಆಗ್ಬೋದು, ಹಿಂದುಳಿದ ವರ್ಗಗಳಾಗ್ಬೋದು, ಪ್ರತಿಯೊಬ್ಬರ ಕಥೆ ಕಾಂತಾರ. ಸೊ ಹಾಗಾಗಿ ಹಾಡದಂತ ಸುಮಾರಷ್ಟು ಹಾಡುಗಳು ಕಂಪೋಸ್ ಆಗಿದ್ದು ಕುಂದಾಪುರದಲ್ಲೇ ಸರ್. ಅಜನೀಶ್ ಅವ್ರಿಗೆ ಅಲ್ಲಿ ಕಂಪೋಸ್ ಮಾಡಕ್ ಬಿಟ್ಟಿಲ್ಲ. ಸೊ ಈ ಸಲ ಕಾಂತಾರದ ಎಲ್ಲಾ ಹಾಡುಗಳು ಕಂಪೋಸ್ ಮಾಡಿರೋದು ನಾವು ಕುಂದಾಪುರದಲ್ಲೇ. ಸೊ ಸಿಂಗಾರ ಸಿರಿಯ ಶುರು ಮಾಡಬೇಕಾದ್ರೆ ಒಂದಷ್ಟು ನೆನಪುಗಳನ್ನ ಹಂಚಿಕೊಳ್ಳೇಬೇಕು ಸರ್. ಈ ಸಂಸ್ಕೃತಿಯ ಕಿರೀಟ ರಿಷಬ್ ಶೆಟ್ಟಿ ಸರ್ಗೆ ಈ ಒಂದು ಪ್ರೀತಿಯ ಸನ್ಮಾನವನ್ನ ನಡೆಸ್ಕೊಡ್ಬೇಕಾಗಿ ಕೋರಿಕೆ. ಅಲ್ಲಿ ಒಂದು ದೊಡ್ಡ ಚಪ್ಪಾಳೆ ಬ್ರಹ್ಮಾವರ. ಇಷ್ಟು ಕಂಜೂಸ ನಮ್ಮನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅವರು. ಇಡೀ ಇಂಡಿಯಾ, ಇಡೀ ವರ್ಲ್ಡ್ ಅಲ್ಲಿ ನಮ್ಮ ಕಲ್ಚರ್ ಪರಿಚಯ ಮಾಡಿಕೊಂಡಿದ್ದಾರೆ. ಹೆಮ್ಮೆಯ ರಿಷಬ್ ಶೆಟ್ಟಿ ಸರ್ಗೆ ಈ ಒಂದು ಪ್ರೀತಿಯ ಸನ್ಮಾನ, ಹೆಮ್ಮೆಯ ಚಪ್ಪಾಳೆ ಬರಬೇಕು. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ. ಧನ್ಯವಾದಗಳು ರಿಷಬ್ ಸರ್, ನಿಮ್ಮ ಮುಂದಿನ ಎಲ್ಲ ಯೋಜನೆಗಳಿಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಬೆಳಗೊಂದು ಹೊಸಿಗೆ ಬಂದು ಬೊಂಬೆ ಹೇಳೈತೆ ಮತ್ತೆ ಹೇಳೈತೆ ನೀನೇ ರಾಜಕುಮಾರ. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಬೇಧವೇ ತೋರದು ಎಂದು ಬೇಡ ತೋರದು. ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಚೈತ್ರ ಈ ಬಾರಿ ಅಭಿಮತ ಸಂಭ್ರಮದ ಅದ್ಭುತವನ್ನ ಈ ಬಾರಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗಾಯಕ ವಿಜಯ್ ಪ್ರಕಾಶ್ ಬ್ರಹ್ಮಾವರದ ಗೌರವವನ್ನು ಅವರು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಅಭಿಮತ ಸಂಭ್ರಮದ ಈ ವೇದಿಕೆಯಲ್ಲಿ ನಮ್ಮನ್ನು ಕೂಡಿಕೊಂಡಿದ್ದಕ್ಕಾಗಿ, ಈ ಸುಂದರ ಕಾರ್ಯಕ್ರಮವನ್ನು ಇನ್ನಷ್ಟು ಸ್ಮರಣೀಯಗೊಳಿಸಿದ್ದಕ್ಕಾಗಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು. ವಿಜಯ್ ಪ್ರಕಾಶ್ ಅವರಿಗೆ ಒಂದು ಪ್ರೀತಿಯ ಸವಿ ನೆನಪಿನ ಸ್ಮರಣಿಕೆ, ಒಂದು ಸುಂದರ ಭಾವಚಿತ್ರ ಸದಾ ನಿಮ್ಮ ಮನೆಯಲ್ಲಿ ನಮ್ಮ ನೆನಪಿರಲಿ ಎನ್ನುವ ಕಾರಣಕ್ಕೆ ಅಭಿಮತ ಸಂಭ್ರಮದ ಈ ಸುಂದರ ವೇದಿಕೆ ಮುಖಾಂತರ ನಾವು ಕೊಡ ಮಾಡ್ತಾ ಇದ್ದೇವೆ. ಇದನ್ನ ಅರ್ಪಿಸ್ಕೊಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮಾತಿನ ಬಲ್ಲಿ ನಮ್ಮೂರಿನವ್ರೆ ಅನ್ನುವಂತ ಸಲಿಗೆ ಜಾಸ್ತಿ. ಕಿರುತೆರೆ ಮುಖಾಂತರ, ಹಿರಿತೆರೆ ಮುಖಾಂತರ ಅದೆಷ್ಟು ವೇದಿಕೆಗಳ ಮುಖ್ಯ ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೀನಿ. ವಿಷಯ ಅಂದ್ರೆ ಈ ಬಾರಿಯ ಮದುವೆಯಾದ ನಂತರ
ನಂತರದ ಮೊಟ್ಟ ಮೊದಲ ವ್ಯಾಲೆಂಟೈನ್ಸ್ ಡೇ ಅನ್ನು ಅವರು ನಮ್ಮ ಜೊತೆಗೆ ಸೆಲೆಬ್ರೇಟ್ ಮಾಡಿದ್ದಾರೆ ಅನ್ನೋದು ನಮ್ಮ ಖುಷಿ. ಈ ವೇದಿಕೆ ಮುಖಾಂತರ ತಮ್ಮ ಮೊಟ್ಟ ಮೊದಲ ವ್ಯಾಲೆಂಟೈನ್ಸ್ ಡೇ ಅನ್ನು ಸೆಲೆಬ್ರೇಟ್ ಮಾಡೋದ್ರೊಂದಿಗೆ ಈ ವೇದಿಕೆಗೆ ಇನ್ನಷ್ಟು ರಂಗನ್ನ ತಂದವರು ನಮ್ಮೂರಿನ ಗೌರವವನ್ನು ಅವರಿಗೆ ಸಲ್ಲಿಸಬೇಕು. ಅಭಿಮತ ಸಂಭ್ರಮದ ಸವಿ ನೆನಪಿನ ಸ್ಮರಣಿಕೆಯನ್ನು ಅವರಿಗೆ ಕೊಡಮಾಡಬೇಕಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಅಭಿಮತ ಸಂಭ್ರಮಕ್ಕೆ ಆಗಮಿಸಿದ್ದಕ್ಕೆ ಪ್ರೀತಿಯ ಧನ್ಯವಾದಗಳು. ಕಾರ್ಯಕ್ರಮದ ರಂಗನ ಇನ್ನಷ್ಟು ಹೆಚ್ಚು ಮಾಡಿದ್ದಕ್ಕೆ ಪ್ರೀತಿಯ ಧನ್ಯವಾದಗಳು. ಉದಯ್ ಶೆಟ್ಟಿ ಪಡುಕೆರೆ ಅವರು ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಉದಯ್ ಶೆಟ್ಟಿ ಪಡುಕೆರೆ ಅವರು ವೇದಿಕೆಯ ಮೇಲ್ಭಾಗದಲ್ಲಿ ನಮ್ಮನ್ನ ಕುಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದ್ಸಲ ಮತ್ತೊಂದ್ಸಲ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಗೌರವ ಅನುಶ್ರೀ ಆಂಕರ್. ಮತ್ತೊಮ್ಮೆ ಜನಸೇವಾ ಟ್ರಸ್ಟ್ ವತಿಯಿಂದ ಅಭಿಮತ ಸಂಭ್ರಮ 2026 ವತಿಯಿಂದ ಪ್ರೀತಿಯ ಧನ್ಯವಾದಗಳು. ಅನುಶ್ರೀ ಅವರ Thank you all the musicians. Thank you Krishna. Thank you Sahai Fernando. Thank you Radio Mala. All the musicians. Jai. Thank you Anushri. Thank you.